ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಅಭಿಮನ್ಯು, ಉತ್ತರ ಮತ್ತು ಶ್ವೇತನ ಸಂಗ್ರಾಮ ಮತ್ತು ಉತ್ತರ ಮತ್ತು ಶ್ವೇತನ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಭಿಮನ್ಯುವಿನ ಮೇಲೆ ಭೀಷ್ಮರು ಬೇಕಾದಷ್ಟು ಬಾಣಗಳನ್ನು ಬಿಟ್ಟು ಅವನ ಜೊತೆ ಯುದ್ಧ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ವಿರಾಟ, ದೃಷ್ಟದ್ಯುಮ್ನ, ದ್ರುಪದ, ಭೀಮ, ಸಾತ್ಯಕಿ, ಆಮೇಲೆ ಪಾಂಡವರು, ಇನ್ನು ಬೇಕಾದಷ್ಟು ಜನ ಮಹಾರಥಿಗಳೆಲ್ಲ ಬರ್ತಾರೆ ಅವನನ್ನ ರಕ್ಷಣೆ ಮಾಡೋದಕ್ಕೆ. ಆಮೇಲೆ ಅವನ ರಕ್ಷಣೆಗೋಸ್ಕರ ಇವರೆಲ್ಲ ಬರ್ತಾರೆ. ಆಮೇಲೆ ಭೀಮಸೇನ ಭೀಷ್ಮರನ್ನ, ಕೃಪಾಚಾರ್ಯರನ್ನ ಮತ್ತೆ ಕೃತವರ್ಮರನ್ನ ಬಾಣಗಳನ್ನ ಬಿಟ್ಟು ತಡೀತಾನೆ. ಆಮೇಲೆ ರಾಜ ವಿರಾಟನ ಮಗ ಉತ್ತರ ಇರ್ತಾನಲ್ಲ, ಅವನು ಶಲ್ಯರ ಮೇಲೆ ದಾಳಿ ಮಾಡ್ತಾನೆ. ಆಗ ಶಲ್ಯ ತನ್ನ ಬಾಣಗಳ ಮೂಲಕ ಅವನನ್ನ ತಡೀತಾನೆ. ಇದರಿಂದ ಆನೆ ರೊಚ್ಚಿಗೆದ್ದು ರಥದ ಮೇಲೆ ಕಾಲನ್ನ ಇಟ್ಟು ಆ ರಥದ 4 ಕುದುರೆಗಳನ್ನು ಕೂಡ ಅದು ಕೊಂದು ಹಾಕ್ಬಿಡುತ್ತೆ. ಅಂದ್ರೆ ಕುದುರೆಗಳೆಲ್ಲ ಸತ್ತು ಹೋಗುತ್ತೆ. ಖಾಲಿ ರಥದಲ್ಲಿ ಶಲ್ಯರು ಉತ್ತರನ ಮೇಲೆ ಒಂದು ತ್ರಿಶೂಲವನ್ನ ಬಿಡ್ತಾರೆ, ಆಯ್ತಾ. ಆದ್ರೆ ಉತ್ತರನ ಕವಚ ಎಲ್ಲ ಕಟ್ಟಾಗೋಗುತ್ತೆ. ಕೈಯಿಂದ ಅವನ ಹತ್ರ ಏನೇನು ಅಸ್ತ್ರಗಳಿತ್ತು ಅದೆಲ್ಲ ಬಿದ್ದೋಗ್ಬಿಟ್ಟು ಅವ್ನು ಮೂರ್ಛನೆ ಹೊಟ್ಟೋಗ್ಬಿಡ್ತಾನೆ. ಆಮೇಲೆ ಶಲ್ಯರು ಏನ್ ಮಾಡ್ತಾರೆ, ಕತ್ತಿಯನ್ನು ತಗೊಂಡು ರಥದಿಂದ ಹಾರಿ ಆನೆಯ ಸೊಂಡಲನ್ನೇ ಕತ್ತರಿಸ್ಬಿಡ್ತಾರೆ. ಅದು ಕೂಡ ಚೀರಾಡ್ಕೊಂಡು ಸತ್ತು ಹೋಗುತ್ತೆ. ಈ ಪರಾಕ್ರಮವನ್ನೆಲ್ಲ ನೋಡಿ ರಾಜ ಶಲ್ಯ ಕೃತವರ್ಮನ ರಥದ ಮೇಲೆ ಹತ್ತು ಹೋಗ್ತಾರೆ. ಯಾವಾಗ ವಿರಾಟನ ಮಗ ಶ್ವೇತ ತನ್ನ ಸೋದರ ಉತ್ತರ ಸತ್ತಿರೋದನ್ನ ನೋಡ್ತಾನೋ ಮತ್ತೆ ಶಲ್ಯ ಕೃತವರ್ಮನ ಹತ್ರ ಕೂತ್ಕೊಂಡಿರೋದನ್ನ ನೋಡ್ತಾನೋ, ಆಗ ಅವನು ತುಂಬಾ ಕೋಪ ಮಾಡಿಕೊಂಡು ಅವನು ಉರಿತಾ ಇರ್ತಾನೆ. ಮತ್ತೆ ತನ್ನ ವಿಶಾಲವಾದಂತಹ ಧನಸ್ಸನ್ನ ಏರಿಸ್ಕೊಂಡು ಶಲ್ಯನನ್ನ ಕೊಲ್ಲೋದಕ್ಕೆ ಓಡ್ ಹೋಗ್ತಾನೆ. ಅವನು ಬಾಣಗಳ ಮಳೆಯನ್ನ ಸುರಿಸ್ತಾ ಶಲ್ಯನ ರಥದ ಕಡೆಗೆ ಓಡ್ ಹೋಗ್ತಾನೆ. ಆ ಸಮಯದಲ್ಲಿ ಮದ್ರರಾಜ ಮೃತ್ಯುವಿನ ಬಾಯಲ್ಲಿ ಬಿದ್ದಿರೋದನ್ನ ನೋಡಿ ನಿಮ್ಮ ಪಕ್ಷದ 7 ಮಹಾರಥಿಗಳು ಅವರನ್ನ 4 ಕಡೆಗಳಿಂದ ಮುತ್ತಿಗೆ ಹಾಕ್ತಾರೆ. ಕೋಸಲ ರಾಜ ಬೃಹದ್ಬಲ, ಮಗಧ ರಾಜ ಜಯತ್ಸೇನ, ಶಲ್ಯಪುತ್ರ ರುಕ್ಮರಥ, ಕಾಂಬೋಜನರೇಶ ಸುದಕ್ಷಿಣ, ವಿಂದ, ಅನುವಿಂದ ಮತ್ತೆ ಜಯದ್ರಥ ಈ 7 ಜನ ವೀರರು ಕೂಡ ಶ್ವೇತನ ತಲೆಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡ್ತಾರೆ. ಸೇನಾಪತಿ ಶ್ವೇತ ಏನ್ ಮಾಡ್ತಾನೆ, 7 ಬಾಣಗಳಿಂದ ಆ 7 ಜನರ ಧನಸ್ಸುಗಳನ್ನ ಕತ್ತರಿಸಾಕ್ತಾನೆ. ಅವರು ಅರ್ಧ ನಿಮಿಷದಲ್ಲೇ ಇನ್ನೊಂದು ಧನಸ್ಸನ್ನು ತಗೊಂಡು ಶ್ವೇತನ ಮೇಲೆ 7 ಬಾಣಗಳನ್ನ ಬಿಡ್ತಾರೆ. ಆದ್ರೆ ಮಹಾಮನನಾದಂತಹ ಶ್ವೇತ ಏನ್ ಮಾಡ್ತಾನೆ, 7 ಬಾಣಗಳನ್ನ ಬಿಟ್ಟು ಮತ್ತೆ ಅವರ ಧನಸ್ಸುಗಳನ್ನ ಕತ್ತರಿಸಾಕ್ತಾನೆ. ಆ ಮಹಾರಥಿಗಳು ತ್ರಿಶೂಲಗಳನ್ನ ತಗೊಂಡು ಭೀಷಣವಾದಂತಹ ಗರ್ಜನೆಯನ್ನ ಮಾಡ್ತಾ ಅದನ್ನೆಲ್ಲ ಶ್ವೇತನ ಮೇಲೆ ಬಿಡ್ತಾರೆ. ಆದ್ರೆ ಅಸ್ತ್ರವಿದ್ಯೆಯ ಪಾರಗಾಮಿಯಾದಂತಹ ಶ್ವೇತ 7 ಬಾಣಗಳಿಂದ ಅವುಗಳನ್ನೆಲ್ಲ ಕತ್ತರಿಸ್ಬಿಡ್ತಾನೆ. ಆಮೇಲೆ ಅವನು ಒಂದು ಭೀಷಣವಾದಂತಹ ಬಾಣವನ್ನ ತಗೊಂಡು ಅದನ್ನ ರುಕ್ಮರಥನ ಮೇಲೆ ಬಿಡ್ತಾನೆ. ಅದರಿಂದ ಏನಾಯ್ತು, ತೀವ್ರ ಗಾಯವಾದ ಕಾರಣ ರುಕ್ಮರಥ ಅಚೇತನನಾಗಿ ಅಂದ್ರೆ ಪ್ರಜ್ಞೆ ತಪ್ಪಿ ರಥದ ಹಿಂಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಅವನು ಅಚೇತನನಾಗಿರೋದನ್ನ ನೋಡಿ ಅವನ ಸಾರಥಿ ಏನ್ ಮಾಡ್ತಾನೆ, ತಕ್ಷಣನೇ ಎಲ್ಲ ಜನರು ನೋಡ್ತಾ ಇದ್ದಂಗೆ ರಣಭೂಮಿಯಿಂದ ದೂರ ಕರ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ಈಗ ಅವನನ್ನ ಉಳಿಸೋದು ಸಾರಥಿಯ ಒಂದು ಜವಾಬ್ದಾರಿ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಶ್ವೇತಕುಮಾರ 6 ಬಾಣಗಳನ್ನ ಬಿಟ್ಟು ಆ 6 ಮಹಾರಥಿಗಳ ಧ್ವಜಗಳ ಅಗ್ರಭಾಗವನ್ನೆಲ್ಲ ಕತ್ತರಿಸಾಕ್ತಾನೆ. ಅವನ ಕುದುರೆಗಳು ಮತ್ತೆ ಸಾರಥಿಗಳನ್ನು ಕೂಡ ತಡೀತಾನೆ. ಆಮೇಲೆ ಅವರನ್ನ ಬಾಣಗಳಿಂದ ಆಚ್ಛಾದಿಸಿ ಸ್ವಯಂ ಶಲ್ಯನ ರಥದ ಕಡೆಗೆ ಹೊರಡ್ತಾನೆ. ಇದರಿಂದ ನಿಮ್ಮ ಸೈನ್ಯದಲ್ಲೆಲ್ಲ ತುಂಬಾ ದೊಡ್ಡ ಕೋಲಾಹಲವಾಗೋದಕ್ಕೆ ಶುರುವಾಯಿತು ಅಂತ ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಆಗ ಸೇನಾಪತಿ ಶ್ವೇತ ಏನ್ ಮಾಡ್ತಾನೆ, ಶಲ್ಯನ ಕಡೆ ಹೋಗ್ತಾ ಇರೋದನ್ನ ನೋಡಿ ನಿಮ್ಮ ಮಗ ದುರ್ಯೋಧನ ಭೀಷ್ಮನನ್ನ ಮುಂದೆ ಮಾಡಿಕೊಂಡು ಅಂದ್ರೆ ಅವರನ್ನ ಮುಂದಿಟ್ಕೊಂಡು ಎಲ್ಲಾ ಸೈನ್ಯದ ಜೊತೆ ಶ್ವೇತನ ರಥದ ಮುಂದೆ ಬರ್ತಾನೆ. ಮತ್ತೆ ಮೃತ್ಯುವಿನ ಮುಖದ ಒಳಗಡೆ ಬಿದ್ದಿರುವಂತಹ ರಾಜ ಶಲ್ಯನನ್ನ ಅವನಿಂದ ಮುಕ್ತಗೊಳಿಸ್ತಾನೆ. ಅಂದ್ರೆ ಇದನ್ನ ನೋಡಿ ಶಲ್ಯನನ್ನ ಉಳಿಸ್ಬೇಕು ಅಂತ ದುರ್ಯೋಧನನೇ ಸ್ವಯಂ ಭೀಷ್ಮರನ್ನ ಮುಂದಿಟ್ಕೊಂಡು ಬಂದು ಅವರನ್ನ ಮುಕ್ತಗೊಳಿಸ್ತಾನೆ. ಬಹಳ ಘೋರ ಮತ್ತೆ ರೋಮಾಂಚನಕಾರಿ ಯುದ್ಧವಾಗತ್ತೆ. ಮತ್ತೆ ಪಿತಾಮಹ ಭೀಷ್ಮ, ಅಭಿಮನ್ಯು, ಭೀಮಸೇನ, ಸಾತ್ಯಕಿ, ಕೇಕಯ್ಯ ರಾಜಕುಮಾರ, ದೃಷ್ಟದ್ಯುಮ್ನ, ದ್ರುಪದ ಮತ್ತೆ ಛೇದಿ ಮತ್ತೆ ಮತ್ಸ್ಯ ದೇಶದ ರಾಜರ ಮೇಲೆ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಶುರು ಮಾಡ್ತಾರೆ ಭೀಷ್ಮರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ಯುದ್ಧ ಯಾವ ರೀತಿ ಆಯಿತು, ಎಷ್ಟರ ಮಟ್ಟಿಗೆ ಅದು ಭೀಷಣವಾಗಿ ನಡೀತಾ ಇದೆ, ಯಾರ ಮೇಲೆ ಆಕ್ರಮಣ ಮಾಡಿದ್ರು ಅನ್ನೋದನ್ನು ಎಲ್ಲ ಇಲ್ಲಿ ವಿವರವಾಗಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.